ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವರ್ಷ ಸೆಕೆಂಡ್ PUC ಎಕ್ಸಾಮ್ ಅನ್ನ ಬರೆದಂತಹ ಸೈನ್ಸ್ ವಿದ್ಯಾರ್ಥಿಗಳು ನಾನೀಗ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಫೋಕಸ್ ಮಾಡಲಾ ಅಥವಾ KCET ಎಕ್ಸಾಮ್ ಅನ್ನ ಫೋಕಸ್ ಮಾಡಲಾ, ಒಂದು ಕನ್ಫ್ಯೂಷನ್ ಇದೆ. ಈ ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇದ್ರು. ನಿಮ್ಮಲ್ಲೂ ಕೂಡ ಈ ಪ್ರಶ್ನೆ ಇದ್ರೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ವಿಡಿಯೋ ತಪ್ಪದೆ ಲೈಕ್ ಮಾಡಿ. ನಂತರ ಮುಂದಿನ ದಿನಗಳಲ್ಲೂ ಕೂಡ ಹಲವಾರು ಇಂಪಾರ್ಟೆಂಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ, ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ KCET ಎಕ್ಸಾಮ್ 2024 ಇದು ಮಾರ್ಚ್ 18 ಹಾಗೆ ಮಾರ್ಚ್ 19ನೇ ತಾರೀಕಿಗೆ ನಡೆಯುತ್ತೆ. ನಂತರ PUC ಎರಡನೇ ಬೋರ್ಡ್ ಎಕ್ಸಾಮ್ನ ಡೇಟ್ಸ್ ಅಥವಾ ಟೈಮ್ ಟೇಬಲ್ ಅನ್ನ ಇದುವರೆಗೆ ಅನೌನ್ಸ್ ಮಾಡಿಲ್ಲ. ನಂತರ ಅನೌನ್ಸ್ ಕೂಡ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಮೊದಲನೇ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್ ಅನೌನ್ಸ್ಮೆಂಟ್ ಆದ ನಂತರ ಎರಡನೇ ಬೋರ್ಡ್ ಎಕ್ಸಾಮ್ನ ಡೇಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ಈ ಒಂದು ಎರಡನೇ ಬೋರ್ಡ್ ಎಕ್ಸಾಮ್ನ ಡೇಟ್ಸ್ ಅನೌನ್ಸ್ಮೆಂಟ್ ಕೂಡ ಸ್ವಲ್ಪ ಲೇಟ್ ಇದೆ, ವೇಟ್ ಮಾಡಬೇಕು. ನಂತರ ಈಗ ಯಾವ ವಿದ್ಯಾರ್ಥಿಗಳು KCET ಕೌನ್ಸಿಲಿಂಗ್ 2024 ಅಂದರೆ ಇದೇ ವರ್ಷದ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ವೆಟರ್ನರಿ ನಂತರ BSc ಅಗ್ರಿಕಲ್ಚರ್ ಕಾಲೇಜನ್ನು ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ನೀವು ಫೋಕಸ್ ಮಾಡಬೇಕಾಗಿರುವಂತಹ ಎಕ್ಸಾಮ್ KCET ಎಕ್ಸಾಮ್ 2024. ಈ ರೀತಿ ಯಾಕೆ ಹೇಳ್ತದೆ ಅಂತ ಹೇಳಿದ್ರೆ ಹಿಂದಿನ ವರ್ಷಗಳಲ್ಲೂ ಕೂಡ ಅಂದರೆ ಈಗ 2023 ಅದೇ ರೀತಿ 2022 ಆ ವರ್ಷಗಳಲ್ಲಿ ಸೆಕೆಂಡ್ PUC ಎಕ್ಸಾಮನ್ನು ಬರೆದು KCET ಎಕ್ಸಾಮ್ ಕೂಡ ಬರೆದ ವಿದ್ಯಾರ್ಥಿಗಳು ಇರ್ತಾರಲ್ವಾ, ಅದರಲ್ಲೂ ಕೂಡ ಹಲವಾರು ವಿದ್ಯಾರ್ಥಿಗಳ PUC ಬೋರ್ಡ್ ಎಕ್ಸಾಮ್ ಏನಿತ್ತು ಅದರ ಮಾರ್ಕ್ಸ್ ಅಷ್ಟು ಚೆನ್ನಾಗಿ ಇರಲಿಲ್ಲ, ಅಂದರೆ ಟಾಪ್ ಲೆವೆಲ್ ಮಾರ್ಕ್ಸ್ ಏನೋರು ಪಡೆದುಕೊಂಡಿರಲಿಲ್ಲ. ಬಟ್ KCETಯಲ್ಲಿ ಒಳ್ಳೆ ಮಾರ್ಕ್ಸನ್ನು ಪಡೆದುಕೊಂಡ್ರು, ಅದರಿಂದ ಒಳ್ಳೆ ರ್ಯಾಂಕ್ ಕೂಡ ಬಂತು. ಯಾಕಂತ ಹೇಳಿದ್ರೆ KCET ರ್ಯಾಂಕ್ ಇರುತ್ತೆ, ಅದನ್ನು ಅನೌನ್ಸ್ ಮಾಡೋದಕ್ಕೆ 50% ಬೋರ್ಡ್ ಮಾರ್ಕ್ಸ್ ಹಾಗೆ 50% KCET ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಅಷ್ಟು ಚೆನ್ನಾಗಿ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಅವರು KCET ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ನೀಡಿದರೆ, ಅಂದರೆ ಒಳ್ಳೆ ಮಾರ್ಕ್ಸನ್ನು ಪಡೆದುಕೊಂಡ್ರೆ KCET ರ್ಯಾಂಕಿಂಗ್ ಆಬ್ವಿಯಸ್ಲಿ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಒಳ್ಳೆ ರ್ಯಾಂಕ್ ಬಂದು ಅಂತ ಹೇಳಿದ್ರೆ ಒಳ್ಳೆ ಕಾಲೇಜ್ ಅಡ್ಮಿಷನ್ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ನಿಮ್ಮ ಬೋರ್ಡ್ ಎಕ್ಸಾಮ್ ಕೂಡ ಅಷ್ಟು ಚೆನ್ನಾಗಿ ಆಗಿಲ್ಲ, ತುಂಬ ಒಳ್ಳೆ ಮಾರ್ಕ್ಸ್ ಬರಲ್ಲ ಆರ್ತಿದ್ರು ಕೂಡ ನೀವು KCET ಎಕ್ಸಾಮಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿ KCETಯಲ್ಲಿ ಒಳ್ಳೆ ಮಾರ್ಕ್ಸನ್ನ ಪಡೆದುಕೊಂಡ್ರೆ ರ್ಯಾಂಕ್ ಕೂಡ ಇಂಪ್ರೂವ್ ಆಗುತ್ತೆ. ಇದೇ ವರ್ಷ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಕೂಡ ಆಗುತ್ತೆ. ಹಾಗಿದ್ರೆ ಈ ವರ್ಷ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಎರಡನೇ ಬೋರ್ಡ್ ಎಕ್ಸಾಮ್ ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಅಷ್ಟಾಗಿ ಹೆಲ್ಪ್ ಮಾಡಲ್ಲ. ಈ ರೀತಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ನಿಮ್ಮ ಎರಡನೇ ಬೋರ್ಡ್ ಎಕ್ಸಾಮ್ ಆಗುತ್ತೆ ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಆಗುತ್ತೆ, ಅದರ ನಂತರ ರಿಸಲ್ಟ್ ಬಂದು KCET ರ್ಯಾಂಕಿಂಗ್ ಅನೌನ್ಸ್ ಆಗಿ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ಅಷ್ಟರಲ್ಲೇ ಅಟ್ಲೀಸ್ಟ್ KCET ಫಸ್ಟ್ ರೌಂಡ್ ಅಂದು ಕಂಪ್ಲೀಟ್ ಆಗಿ ಹೋಗಿರುತ್ತೆ. ಈಗ ಎರಡನೇ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬರೋದ್ರ ಒಳಗೂ ಕೂಡ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿರುತ್ತೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಬೆಸ್ಟ್ ಕಾಲೇಜ್ಗಳಲ್ಲಿ ಸೀಟ್ ಫುಲ್ ಆಗುತ್ತೆ. ಸೊ ನೀವು ಈ ವರ್ಷ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೂ ಕೂಡ ಈ ವರ್ಷದ ಕೌನ್ಸಿಲಿಂಗಲ್ಲಿ ನಿಮಗೆ ಆ PUC ಬೋರ್ಡ್ ಮಾರ್ಕ್ಸ್ ಅಷ್ಟಾಗಿ ಹೆಲ್ಪ್ ಮಾಡಲ್ಲ. ಹೆಲ್ಪ್ ಮಾಡೋದು KCET ಮಾರ್ಕ್ಸ್. ಅದಕ್ಕೋಸ್ಕರ ನೀವು ಫೋಕಸ್ ಮಾಡಬೇಕಾಗಿರೋದು KCET ಎಕ್ಸಾಮ್. ಆದರೆ ಯಾವುದಾದ್ರೂ ವಿದ್ಯಾರ್ಥಿಗಳು ನಾನು ಮಾರ್ಕ್ಸನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೇಬೇಕು, ನಾನು ಬೇಕಿದ್ರೆ 1 ಇಯರ್ ವೇಟ್ ಮಾಡಿ ಮುಂದಿನ ವರ್ಷ KCET 2020ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಕಾಲೇಜ್ ಅಡ್ಮಿಷನ್ ಮಾಡ್ಕೋತೀನಿ ಆರ್ತಿದ್ರೆ ನೀವು ವೇಟ್ ಮಾಡೋದಕ್ಕೆ ರೆಡಿ ಇದ್ದರೆ ನೀವು ಬೇಕಿದ್ರೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅದೇ ರೀತಿ ಮೂರನೇ ಬೋರ್ಡ್ ಎಕ್ಸಾಮನ್ನು ಫೋಕಸ್ ಮಾಡಬಹುದು. ಇಲ್ಲದೇ ಇದ್ದರೆ ನೀವು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನಾನು ಇದೇ ವರ್ಷ ಯಾವುದಾದ್ರೂ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲೇ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ನೀವು ಈ ವರ್ಷದ KCET ಎಕ್ಸಾಮ್ ಮಾರ್ಕ್ಸ್ ಚೆನ್ನಾಗಿ ಬರಬೇಕು, ಆ ರೀತಿ ಹಾರ್ಡ್ ವರ್ಕ್ ಮಾಡಬೇಕು. ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ಮತ್ತೂ ಡೌಟ್ ಇದ್ದರೆ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಬಹಳ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದೆ, ಒಂದು ವಿಡಿಯೋ ಇದೆ, ಚೆಕ್ ಮಾಡಿ. ನಂತರ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸ್ಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಸಪೋರ್ಟ್ ಮಾಡಿದ ರೀತಿ ಆಗುತ್ತೆ. ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.